ಕ್ರೇಜ್ ಸ್ಟಾರ್ ರವಿಚಂದ್ರನ್ ಸರ್ ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನಿಸ್ತು ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಅದು ಅವರು ಕೋಆಪರೇಷನ್ ಆಗಲಿ ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ. ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟಿನ ಲಾಸ್ಟನ್ನು ತೊಗೊಂಡು ಹೋಗೋದಕ್ಕಾಗಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅದನ್ನ ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ದರಿಂದ ತುಂಬ ಚೆನ್ನಾಗಿ ನನಗೆ ಮ್ಯೂಸಿಕ್ ಮಾಡಿಕೊಟ್ರು. ಈಗ ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ ಅಂತ ಅಂದ್ಬಿಟ್ಟು ಒಂದು ಲೈನಿಂದ ಸ್ಟಾರ್ಟ್ ಆಗಿದ್ದು ಸಾಂಗ್ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅದಕ್ಕೆ ಕವಿರಾಜ್ ಸರ್ ಲಿರಿಕ್ಸ್ ಬರ್ಕೊಟ್ರು. ಆ ಲಿರಿಕ್ಸಿಂದ ನಮಗೆ ಎಲ್ಲೋ ಒಂದು ಕಡೆ ಈ ಥರ ಲಿರಿಕ್ಸನ್ನ ಆಮೇಲೆ ಈ ಥರ ಮ್ಯೂಸಿಕ್ ಕಂಪೋಸಿಷನ್ ಇದ್ದಾಗ ಇದಕ್ಕೆ ಒಂದು ಒಳ್ಳೆ ವಾಯ್ಸ್ ಬೇಕು ಅಂತ ಹೇಳಿ ನಾವು ಕನ್ನಡದಲ್ಲೂ ಸಹಿತ ಒಂದಷ್ಟು ಆಪ್ಷನ್ಸ್ಗಳನ್ನ ಇದು ಮಾಡಿದ್ವಿ. ಬಟ್ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಅದರದ್ದೇನೆ ಇದುವರೆಗೂ ಆಡಿಲ್ದಿರೋಂಥ ವಾಯ್ಸು ಅಂದರೆ ತುಂಬ ಗ್ಯಾಪ್ ಆಗಿರೋಂಥ ವಾಯ್ಸ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಆಡಿಸ್ಬೇಕು ಅಂತ ಡಿಸಿಷನ್ ತೊಗೊಂಡ್ವಿ. ಯಾಕಂದರೆ ಅವರು 7 ಇಯರ್ಸ್ ಆಗಿತ್ತು ಆಡಿ ಕನ್ನಡದಲ್ಲಿ. ಯಾಕೆ ನಾವು ಅವ್ರ ಹತ್ರ ಆಡಿಸ್ಬಾರ್ದು, ಅದಲ್ಲದೆ ಇಂಥ ಮೆಲೋಡಿ ಸಾಂಗ್ ಅವ್ರ ಹತ್ರ ತುಂಬ ಚೆನ್ನಾಗಿ ಆಡಿಸ್ಬೋದು, ಆಮೇಲೆ ಚೆನ್ನಾಗಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಇಬ್ಬರು ಕಾಂಬಿನೇಷನ್ ಆಡಿಸಿದ್ವಿ. 7 ವರ್ಷಗಳ ನಂತರ ಇಬ್ಬರು ಕಾಂಬಿನೇಷನ್ ಬರ್ತಿರೋಂಥ ಸಾಂಗ್ ಇದು. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚಾಲೆಂಜಿಂಗ್ ಏನಂತಂದರೆ ಎಲ್ಲ ಕಂಪೋಸಿಷನ್ ಎಲ್ಲ ಹಾಡಾದ್ಮೇಲೆ ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆವಾಗ ಎಲ್ಲ ಲೊಕೇಶನ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದ್ವಿ, ಇನ್ನೂ ಅಬ್ರಾಡಲ್ಲಿ ಮಾಡಬೇಕು ಹಾಗೆ ಅಂತ ಮತ್ತೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಬಟ್ ಒಂದೇ ಥರ ಲೊಕೇಶನ್ಸ್ ಇವಾಗ ಒಂದು ಕಡೆ ಹೋಯ್ತು ಅಂದರೆ ತುಂಬ ಖರ್ಚು ಬರುತ್ತೆ. ಫಾರಿನ್ಗಳಲ್ಲಿ ಒಂದೇ ಕಡೆ ಎಲ್ಲ ಮುಗಿಸ್ಕೊಂಬರ್ಬೇಕಾಗುತ್ತೆ. ಆ ಥರ ಮುಗಿಸ್ಕೊಂಬರ್ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ವೆರೈಟಿಗಳು ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದ್ಸರಿ ಲಡಾಖ್ ಲೊಕೇಶನ್ ನೋಡಿದ್ವಿ ನಾವು. ಅಲ್ಲಿ ಒಂದಷ್ಟು ಯಾರು ಶೂಟ್ ಮಾಡಿದ್ದಾರೆ ಅಂತ ಜಾಗಗಳಲ್ಲಿ ಶೂಟ್ ಮಾಡಬೇಕು ಅಂತೇಳಿ ನಮಗೂ ಅದೇ ರೀತಿ ಒಂದಷ್ಟು ಲೊಕೇಶನ್ಸ್ಗಳು ಸಿಕ್ಕಿತ್ತು. ಆ ಲೊಕೇಶನ್ಸ್ ನೋಡಿದಾಗ ಒಂದು ಆ್ಯಕ್ಚುಲಿ ಲಡಾಖಲ್ಲಿ ಗ್ರೀನ್ರಿ ಇರಲ್ಲ ಸಾಮಾನ್ಯವಾಗಿ. ಆ ಥರ ನೋಡಿದಾಗ ಒಂದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಪ್ಲೇಸಲ್ಲಿ ಗ್ರೀನ್ರಿ ಸೀನ್ ಸಿಕ್ತು. ಅದು ಮೊದಲನೇ ದೃಶ್ಯದಲ್ಲೇ ಕಾಣ್ಬೋದು ನೀವು.